ವಾರಾಹಿ ವಿಚಾರದಲ್ಲಿ ಆದ ಬೆಳವಣಿಗೆ ನಮ್ಮ ಗಮನಕ್ಕಿರ್ಬೋದು. ಸಮಾಜ ಪಕ್ಷದ ಹಿರಿಯ ನಾಯಕರು ಒಂದು ಕಡೆ ಕೂತ್ಕೊಳ್ತಾರೆ, ಮತ್ತೊಬ್ಬರು ಮಾಜಿ ಶಾಸಕರು ಕೂತ್ಕೊಂಡು ಅವರ ಕಚ್ಚಾಟಗಳು ಜಾಸ್ತಿ ಆಗ್ತಾ ಇದೆ. ಮೂಲ ಆಶಯ ಆಗ್ತಾ ಇಲ್ಲ, ಈಡೇರ್ತಾ ಇಲ್ಲ ಅಂತ ವಾರಾಹಿ ಬೇಗ ಪರಿಹಾರ ಎಲ್ಲ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಪ್ರಭಾವಿಗಳ ಲಾಬಿ ಇಲ್ಲ ಅಂದರೆ ಅಲ್ಲಿ ಪ್ರಭಾವಿಗಳ ಲಾಬಿ ಇದೆ ಅಂತ ತಮ್ಮ ಪಕ್ಷದ ಹಿರಿಯ ನಾಯಕ ಪ್ರಧಾನರಾಗಿದ್ದಾರೆ ಅವರ ಆರೋಪ. ಜಿಲ್ಲಾಡಳಿತಕ್ಕೆ ಆದಷ್ಟು ಬೇಗ ಅದು ಪರಿಹಾರ. ಅಲ್ಲಿ 48 ವರ್ಷ ಆಯಿತು ಆ ಯೋಜನೆ ಸ್ಟಾರ್ಟ್ ಆಗಿ, ಇನ್ನು ಮುಗಿಸೋದು ಯಾವಾಗ ಅದನ್ನು ಹೇಳ್ತಾರಲ್ಲ, ಭಾಳಷ್ಟು ಈ ರೀತಿ ಯೋಜನೆಗಳು ನೆನಪಿಗೆ ದೊಡ್ಡ ಈ ಕಾಲಘಟ್ಟದಲ್ಲಿ ಖಂಡಿತವಾಗಿ ಮುಗಿಸ್ತೇವೆ. ಪರಶುರಾಮ ಜನತಾ ವಿಚಾರದಲ್ಲಿ ಮಾತಾಡಿದ್ದೀವಿ. ಆದರೆ ಶಿವಕುಮಾರ್ ಹೇಳ್ತಾರೆ ಏನು ಅನುದಾನವೇ ಕೊಡ್ತಾ ಇಲ್ಲ, ಏನಾದರೂ ಮುಗಿಸಿ ರಾಜಕೀಯ ಬೇಡ ಅಂತ ಹೇಳ್ತಾರೆ. ಅವರು ಪರಶುರಾಮಣ್ಣ ಮೂರ್ತಿ ಫೈಬರ್ ಮಾಡಿ ಕಂಚಿನ ಅವರು ರಾಜಕಾರಣಿ, ಅದರ ಉಪಯೋಗವನ್ನು ಜನರ ದಿಕ್ಕನ್ನು ತಪ್ಪಿಸುವಂಥ ಒಂದು ಭಾಷಣವನ್ನು ಮಾಡಿ ಜನರಿಗೆ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಅವ್ರನ್ನ ನಂಬಿಸಿ ಮೋಸ ಮಾಡೋದು ರಾಜಕಾರಣ ಮಾಡೋದು ಸುಳ್ಳು. ಕಾಂಗ್ರೆಸ್ನವ್ರಿಗೆ ರಾಜಕಾರಣ ದೇವರ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬರೋದಿಲ್ಲ. ಖಂಡಿತವಾಗೂ ಆ ಒಂದು ಮೂರ್ತಿಯನ್ನು ಆದಷ್ಟು ಬೇಗ ಮುಗಿಸಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತಾರೆ. ಇದೇ ಬಂದ 2 ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಸರ್ಕಾರ ಇಲ್ಲಿಗಿಂತ ಯಾವುದೇ ಸರಿಯಾದ ಕ್ರಮ ತಗೊಂಡಿಲ್ಲ. ಇದು ಪರಶುರಾಮ್ ಪಾರ್ಕು ಮತ್ತು ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ಅಷ್ಟು ದಾಳಾಗಿ ಕಾಣುವಂಥ ಭ್ರಷ್ಟಾಚಾರ ಆರೋಪನ ನೀವು ಬಗೆಹರಿಸಲಿಕ್ಕೆ ಯಾವುದೇ ಆಸಕ್ತಿ ತೋರ್ತಾ ಇಲ್ಲ. ಯಾಕೆ? ನನಗೆ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗಾಗಿ ಅವ್ರಿಗೆ ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಆಮೇಲೆ ಸ್ಟೇಗಳು ತೆಗೆದುಕೊಂಡು ಸಂದರ್ಭ ಕೋರ್ಟ್ನಲ್ಲಿ ಸ್ಟೇ ಇರುವಂಥ ಸಂದರ್ಭ ನಾನು ಏನು ಅದು ಸ್ಪೀಡ್ ಅಪ್ ಮಾಡುವ ವಿಚಾರ ತಮಗೂ ಎಲ್ಲ ಇದೆ ಅಂತ. ದೇಶ ಭಾಷಣ ವಿಚಾರದಲ್ಲಿ ಸೂರ್ಯ ಬರುವ ಮುಂಚೆನೇ ನೋಟಿಸ್ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ವಿಕಾಸ್ ಕೊಟ್ಟು ಹೀಗೆ ಅದು ನಿನ್ನೆಯಿಂದ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟು ತುರ್ತು ಏನಿದೆ ನೋಡಿ, ದ್ವೇಷ ಭಾಷೆ ರಾಜಕಾರಣದ ಸರ್ಕಾರವೇ ದ್ವೇಷ ಭಾಷೆ ಕಾನೂನು ವಿಷಯದಲ್ಲಿ ಯಾವಾಗೋ ಒಮ್ಮೆ ಸರ್ಕಾರ ಅವ್ರದ್ದು ಬಂದಾಗ ಅವರು ನಮ್ಮ ವಿರುದ್ಧನೂ ಕೂಡ ಇದನ್ನು ಮಾಡ್ತಾರೆ ಅನ್ನೋದು ಪರಿಕಲ್ಪನೆ. ಬಟ್ ದ್ವೇಷ ಭಾಷೆ ಅದೇ ಒಂದು ಮುಖ್ಯವಾದಂಥ ಉದ್ದೇಶ ಏನು ಅಂತಂದರೆ ನಮ್ಮ ದೇಶದ ಐಕ್ಯತೆ, ಸಮಗ್ರ, ಖಂಡತೆ, ಭ್ರಾತೃತ್ವವನ್ನು ಇದು ಒಟ್ಟಿಗೆ ಇರಬೇಕು ಅಂತಂದರೆ ಯಾವ ಜಾತಿಯನ್ನು ನಿಲ್ಲಿಸ್ಬಾರ್ದು, ಯಾವ ಸ್ಥಳವನ್ನು ನಿಲ್ಲಿಸ್ಬಾರ್ದು, ಯಾವ ಭಾಷೆಯನ್ನು ನಿಲ್ಲಿಸ್ಬಾರ್ದು, ಯಾವ ಇಂಡಿವಿಜುವಲ್ ವ್ಯಕ್ತಿತ್ವವನ್ನು ನಿಂದಿಸಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸಂವಿಧಾನದ ಆಶಯದ ಅಡಿಯಲ್ಲಿ ಸಂವಿಧಾನವನ್ನು ಏನು ಉಳಿಸಬೇಕು ಅದರ ವಿಶ್ವಾಸದ ಅಡಿಯಲ್ಲಿ ದೇಶ ಭಾಷೆಗಳಿಂದ ನಾವು ಕಾನೂನು ಅವ್ರು ಎಷ್ಟೇ ಹೇಳ್ತಾರೆ. ಆದರೆ ನಮ್ಮ ಉದ್ದೇಶ ಅಂದರೆ ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ಬರಬಾರದು. ಜಾರಿಯಾಗುವ ಮೊದಲೇ ನೋಟಿಸ್ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಯಾರು ದೇಶ ಭಾಷಣ ಮಾಡ್ತಾರೆ, ಇವತ್ತು ಕಾಂಗ್ರೆಸ್ನವ್ರು ಯಾರಾದರೂ ಹೇಟ್ ಸ್ಪೀಚ್ ಮಾಡಿದ್ರೆ ಈ ಕಾನೂನು ಕಾಂಗ್ರೆಸ್ನವ್ರ ಮೇಲೆ ಲಾಭವಾಗುತ್ತೆ. ಅದಕ್ಕಿಂತ ಮುಂಚೆ ನೋಟಿಸ್ ಕೊಡ್ತಾರೆ, ಆಮೇಲೆ ನೋಟಿಸ್ ಕೊಡ್ತಾರೆ. ಅವರ ಹಿನ್ನೆಲೆಯನ್ನು ನೋಡ್ತಿರ್ಬೋದು. ಅವರು ಅದೇ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರ. ಅವ್ರ ಹಿನ್ನೆಲೆ
ಅದನ್ನ ನೋಡಿದ್ರೆ ಅವ್ರು ಆ ರೀತಿ ಮಾಡ್ತಾರೆ ಅಂತ ಏನಾದರೂ ನಮ್ಮ ಇಲಾಖೆಗಳಿಗೆ ಗೊತ್ತಾದರೆ ಈ ರೀತಿ ನೀವು ಮಾಡಬಾರ್ದು ಅಂತ ನೋಡಿಸ್ತಾರೆ. ನಮ್ಮ ಅನುಪಸ್ಥಿತಿಯಲ್ಲಿ ಕುರಿತು ಪರಿಹಾರ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೇಸರಿ ಧ್ವಜ ತೋರಿಸಲು ಅನ್ನೋದು ತಮ್ಮ ಪಕ್ಷದ ಲೀಗಲ್ ಸೆಲ್ನವರು ದೂರು ಕೊಡ್ತಾರೆ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೇಸರಿ ಧ್ವಜ ತೋರಿಸಲು ಏನು ತೋರಿಸಬೇಕು ಅಂತ MLA ಕೇಳ್ತಾ ಇದ್ದಾರೆ. ಏನಕ್ಕೆ ಏನು ಸರ್? ಮೊದಲನೇದಾಗಿ ಉಡುಪಿ ಬಹಳಷ್ಟು ಸಂಸ್ಕೃತಿಗೆ ಧಾರ್ಮಿಕ ನಾನು ಇದರ ಬಗ್ಗೆ ಏನು ತಾವು ನನಗೆ ಅನೇಕ ಇಲ್ಲಿಗೆ ಬಿಟ್ಬಿಡ್ಬೇಕು. ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಭಾವನೆಯನ್ನು ನಾವು ಬೆಳೆಸುವಂಥ ಯಾರಿಗೆ ಏನೇ ಮಾತನಾಡ್ತೀವಿ ಅವ್ರ ಜೊತೆ ನಾನು ಚರ್ಚಿಸ್ತೀನಿ. ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಅಪ್ಪ ಎದೆ ಜಲ್ ಅಂತ. 400 ಕೋಟಿ ದರೋಡೆ ಅಂತೆ. ಅದನ್ನು ನಮ್ಮ ಪೊಲೀಸರು ಹೆಮ್ಮೆ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸಲಿಲ್ಲ. ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂಥ ತನಿಖೆ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.